ವಿದ್ಯಾರ್ಥಿಗಳೇ, ವೆಲ್ಕಮ್ ಟು VSR ಡಿಜಿಟಲ್ ಅಕಾಡೆಮಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಏಪ್ರಿಲ್ 2019 ಕ್ವಶನ್ ಪೇಪರ್ನ ಶಾರ್ಟ್ ಟೈಪ್ ಆನ್ಸರ್ನ ಹೇಗೆ ಈಸಿ ವೇಯಲ್ಲಿ ಮಾಡೋದು ಅಂತ ಹೇಳಿಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಲಾಂಗ್ ಟೈಪ್ ಆನ್ಸರ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ವಿಡಿಯೋ ಲೈಕ್ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಮೇನ್ ಮತ್ತು ಸೆಕೆಂಡ್ ಮೇನ್ ಸಾಲ್ವ್ ಮಾಡಿದ್ವಿ. ಈಗ ಥರ್ಡ್ ಮೇನಲ್ಲಿ 15th ಕ್ವಶನ್ ಇದು. 2 + 7 + 12 ಎಕ್ಸೆಟ್ರಾ ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂಕ್ತವಾದ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಸೊಲ್ಯೂಷನ್: ಎ ಅಂದರೆ ಫಸ್ಟ್ ಫ್ಯಾಕ್ಟರ್ ಏನಿದೆ, a = 2. ಡಿ ಅಂದರೆ ಡಿಫರೆನ್ಸ್, ಒಂದು ಫ್ಯಾಕ್ಟರ್ಗೂ ಸೆಕೆಂಡ್ ಫ್ಯಾಕ್ಟರ್ಗೂ ಇರೋ ಡಿಫ್ರೆನ್ಸ್ ಏನಾಗುತ್ತೆ, ಡಿ ಆಗಿರುತ್ತೆ. ಡಿ = 7 - 2 5. ಡಿ ವ್ಯಾಲ್ಯೂ ಏನಾಯಿತು, 5 ಆಯಿತು. n = 20. ಪದಗಳ ಮೊತ್ತ ಏನಾಗಿದೆ, ಮೊದಲ ಪದಗಳ ಮೊತ್ತ 20. ಈಗ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಯಾವುದಿದೆ ಅದನ್ನು ಬರ್ಕೊಳ್ಳೋಣ. Sn = n/2 2a + n - 1 × d. ಅದಕ್ಕೆ ಈ ಫ್ಯಾಕ್ಟರ್ಸ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋದರೆ Sn = n ಇರೋ ಜಾಗದಲ್ಲಿ 20 ಬರೀರಿ, 20/2 ಮತ್ತು 2 × a ಅಂದರೆ 2 ಆಗುತ್ತೆ, ಪ್ಲಸ್ n ಅಂದರೆ 20 - 1 × d ಅಂದರೆ ಡಿಫ್ರೆನ್ಸ್ ಏನಾಗಿದೆ, 5 ಆಗಿದೆ. ಈಗ 2 ಇಂದ 20 ಹೋದರೆ ಏನಾಗುತ್ತೆ, 10 ಆಗುತ್ತೆ. 2 × 2 4 ಆಯಿತು. 20 - 1 19 × 5. ಈಗ 10 ಆ್ಯಸ್ ಇಟ್ ಈಸ್ ಆಗೇ ಬರೀಬೇಕು. 19 × 5 = 95 ಆಯಿತು. 95 + 4 99. 10 × 99 ಅಂದರೆ Sn = 990. ನೆಕ್ಸ್ಟ್ ಒನ್ನು, ಟ್ರಯಾಂಗಲ್ ABCಯಲ್ಲಿ AD ಪರ್ಪೆಂಡಿಕ್ಯುಲರ್ BC ಮತ್ತು AB² AC² × BD + CD² ಆಗಿದೆ. ಹಾಗಾದರೆ AD² = BD × DC ಎಂದು ಸಾಧಿಸಿ. ಸೊಲ್ಯೂಷನ್: ಈ ಟ್ರಯಾಂಗಲ್ ನೋಡಿದ್ರೆ ಇನ್ ಟ್ರಯಾಂಗಲ್ ABD AB² = AD² + BD². ಪೈಥಾಗೋರಸ್ ಪ್ರಮೇಯ ಪ್ರಕಾರ ಇನ್ ಟ್ರಯಾಂಗಲ್ ADC = AC² = AD² + CD². ಎರಡು ಈಕ್ವೇಷನ್ ಆಯ್ತಲ್ವಾ, ಈ ಈಕ್ವೇಷನ್ನ ಆ್ಯಡ್ ಮಾಡ್ಕೊಳ್ಳಿ. ಈಕ್ವೇಷನ್ 1 + ಈಕ್ವೇಷನ್ 2. ಈಕ್ವೇಷನ್ 1 ಆ್ಯಡ್ ಮಾಡಿಕೊಂಡ್ರೆ ನೋಡಿ, ರೈಟಲ್ಲಿರೋದು ರೈಟಿಗೆ ಆ್ಯಡ್ ಮಾಡ್ಕೊಳ್ಳಿ, ಲೆಫ್ಟಲ್ಲಿರೋದು ಲೆಫ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ. AB² + AC² = AD² 2 ಇದೆ ಅಲ್ವಾ, 2AD² + BD² + CD². ಪುಟ್ AD² = BD × CD. AB² + AC² ಆ್ಯಸ್ ಇಟ್ ಈಸ್ ಆಗೇ ಇರುತ್ತೆ. ಮತ್ತು 2 AD² ಇರೋ ಜಾಗದಲ್ಲಿ ನಾವೇನಾಗಬೇಕು, BD × CD. 2 × BD × CD ಪ್ಲಸ್ BD² ಮತ್ತು CD² ಆ್ಯಸ್ ಇಟ್ ಈಸ್ ಆಗೇ ಇರಬೇಕು. ರೈಟ್ ಸೈಡ್ AB² + AC² ಆಗೇ ಇರುತ್ತೆ. = BD² + CD² + 2BD × CD. ಈಗ ಅರೇಂಜ್ ಮಾಡ್ಕೋಬೇಕು. ಯಾಕೆ ಅರೇಂಜ್ ಮಾಡ್ಕೋಬೇಕು ಅಂತಂದರೆ ಇದು A + B² ಫಾರ್ಮುಲಾ ಥರ ಆಗುತ್ತೆ. ಅದರಿಂದ ಆ ರೀತಿ ಅರೇಂಜ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. AB² + AC² = ಏನಾಯಿತು, A + B² ಫಾರ್ಮುಲಾ ಪ್ರಕಾರ BD ×
ಬಿ ಡಿ ಪ್ಲಸ್ ಸಿ ಡಿ ಹೋಲ್ ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಕ್ವೆಶನ್, ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಡಿ ಸಮಾಂತರ ಬಿ ಸಿ, ಎ ಡಿ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್, ಬಿ ಡಿ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಆ್ಯಂಡ್ ಎ ಸಿ ಈಸ್ ಈಕ್ವಲ್ ಟು 18 ಸೆಂಟಿಮೀಟರ್ಗಳಾದರೆ ಎ ಇಯನ್ನು ಕಂಡುಹಿಡಿಯಿರಿ. ಸೊಲ್ಯೂಷನ್, ಟ್ರಯಾಂಗಲ್ ಎ ಬಿ ಸಿ, ಡಿ ಸಮಾಂತರ ಬಿ ಸಿ. ಇದು ಫಾರ್ಮುಲಾ ಏನಾಗಿದೆ, ಎ ಡಿ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಎ ಸಿ. ಕೊಟ್ಟಿರೋ ವ್ಯಾಲ್ಯೂಸ್ನ ಒಂದು ಸೈಡಲ್ಲಿ ಬರ್ಕೋಬೇಕು. ಎ ಡಿ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಬಿ ಡಿ ವ್ಯಾಲ್ಯೂ 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಮತ್ತು ಎ ಸಿ ವ್ಯಾಲ್ಯೂ 18 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆ ವ್ಯಾಲ್ಯೂನ ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋದರೆ ಎ ಡಿ ವ್ಯಾಲ್ಯೂ ಏನಾಗಿದೆ 5 ಆಗಿದೆ, ಎ ಬಿ ವ್ಯಾಲ್ಯೂ ಏನಾಗಿದೆ ಅವರು 7 ಮತ್ತು 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಬಿ ಡಿ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 7 ಸೆಂಟಿಮೀಟರ್ ಮತ್ತು ಎ ಡಿ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 5 ಸೆಂಟಿಮೀಟರ್. ಎರಡು ಆ್ಯಡ್ ಮಾಡ್ಕೊಂಡ್ರೆ ಏನಾಯಿತು 12 ಸೆಂಟಿಮೀಟರ್ ಆಯಿತು. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 12 ಸೆಂಟಿಮೀಟರ್ದು 12 ಅಂತ. ಎ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಎ ಸಿ ವ್ಯಾಲ್ಯೂ ಏನಾಗಿದೆ 18 ಸೆಂಟಿಮೀಟರ್ ಕೊಟ್ಟಿದ್ದಾರೆ, 18 ಸಬ್ಸ್ಟಿಟ್ಯೂಟ್ ಮಾಡಿ. ನಮ್ಗೆ ಏನು ವ್ಯಾಲ್ಯೂ ಗೊತ್ತಿದ್ದನೋ ಅದನ್ನ ಒಂದು ಸೈಡ್ ಬರ್ಕೋಬೇಕು, ಯಾವ ವ್ಯಾಲ್ಯೂ ಗೊತ್ತಿಲ್ವೋ ಅದನ್ನ ಒಂದು ಸೈಡ್ ಬರ್ಕೋಬೇಕು. 5/12 18ನ ಆಪೋಸಿಟ್ ಸೈಡಲ್ಲಿ ಬಂದರೆ ಡಿವೈಡೆಡ್ ಬೈ ಇರೋದೇನಾಯಿತು ಇಂಟು ಆಗುತ್ತೆ, 18 ಆಯಿತು. ಈಸ್ ಈಕ್ವಲ್ ಟು ಎ ಇ ಆ್ಯಸ್ ಇಟ್ ಈಸ್ ಆಗಿ ಬರೀಬೇಕು. ಈಗ ಏನಾಯಿತು 5/12 ಇಂಟು 18 ಏನಾಯಿತು, ಎ ಇ ವ್ಯಾಲ್ಯೂ ಏನಾಯಿತು 7.5 ಸೆಂಟಿಮೀಟರ್.